ನೆಕ್ಸ್ಟು ನಾವು ಇಲ್ಲಿಂದ ಹೋಗ್ತಾ ಹೋಗ್ತಾ ಅನ್ಕೋತಾ ಇದ್ದೀವಿ ದಟ್ ಇಲ್ಲ ದೇವರ ಮನೆ ಬೆಟ್ಟಕ್ಕೆ ಹೋಗೋಣ, ಇಲ್ಲ ಅಂತ ಕೇಳಿದ್ರೆ ಲೇಟ್ ಆಗುತ್ತೆ ಅಂತ ಕೇಳಿದ್ರೆ, ಬಿಕಾಸ್ 100 ಕಿಲೋಮೀಟರ್ಸ್ ನಾವು ಬೇರೆ ವೇಯಲ್ಲಿ ಹೋಗಬೇಕಾಗತ್ತೆ ದೇವರ ಮನೆ ಬೆಟ್ಟಕ್ಕೆ ಹೋಗಬೇಕಂದ್ರೆ. ಇಲ್ಲ ಅಂತ ಕೇಳಿದ್ರೆ ನಾವು ಯಗಚಿ ಡ್ಯಾಮ್ ಹತ್ರ ಹೋಗೋಣ, ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ, ವಾಟರ್ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೋತಿದ್ದೀವಿ. ನಾವು ಭದ್ರಾ ವೈಲ್ಡ್ ಲೈಫ್ಗೆ ಹೋಗಿದ್ದಕ್ಕೆ ಅಲ್ಲಿದೊಂದು ಮೆಮೊರಿಗೋಸ್ಕರ ತಗೊಂಬಂದಿದ್ದು ಶಾರ್ಟ್ ಇದು. ಟೈಗರ್ ಅಂತೂ ಸೈಟ್ ಆಗಲಿಲ್ಲ. ಸೊ ಸಲ್ಯೂಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಚಿಕ್ಕಮಂಗ್ಳೂರು ಪೀಪಲ್ಗೆ. ಮಾತ್ರ ಮೈಸೂರು ಇಸ್ ದ ಓನ್ಲಿ ಸಿಟಿ, ಕ್ಲೀನೆಸ್ಟ್ ಸಿಟಿ ಆ್ಯಂಡ್ ಈ ಥರ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ಕೊಂಡೆ. ನೋ, ಚಿಕ್ಕಮಂಗ್ಳೂರು ಇಸ್ ದ ಬೆಸ್ಟ್. ಸೊ ನಾವು ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಆಬ್ವಿಯಸ್ಲಿ ಮಿಸ್ ಮಾಡೋಂಗಿಲ್ಲ ಅಕ್ಕಿ ರೊಟ್ಟಿ. ನನಗೆ ಅಕ್ಕಿ ರೊಟ್ಟಿ ಅಂದರೆ ಫೇವ್ರೇಟ್. ಚಿಕ್ಕಮಂಗ್ಳೂರು ಬಂತು ಅಂತ ಕೇಳಿದ್ರೆ, ಸಕಲೇಶ್ಪುರ ಕಡೆ ಹೋಯ್ತು ಅಂತ ಕೇಳಿದ್ರೆ ನಮ್ಗೆ ಮಿಸ್ಸೇ ಮಾಡೋದಿಲ್ಲ. ಡ್ರೋನ್ ಶಾಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯಾಕ್ ವಾಟರ್ಸಲ್ಲಿ ಚೆನ್ನಾಗಿ ನೀರಿದೆ. ಬಟ್ ನಮಗೆ ಕೋಣನೂರಿಂದ ಬಂದಿದ್ದ ರೂಟ್ ಅಂತೂ ಸಖತ್ ಕನ್ಫ್ಯೂಸಿಂಗ್ ಆಗಿತ್ತು, ಸಖತ್ ಕಷ್ಟ ಆಗಿತ್ತು. ನಿಜ ನಾವು ತಲುಪ್ತೀವ ಈ ಲೊಕೇಶನ್ಗೆ ಅಂತ ಅಂದ್ಕೊಂಡ್ರಿ. ನಾವು ಬಂದಾಗ ಯಾರೂ ಇರಲಿಲ್ಲ, ಖಾಲಿ ಜಾಗ. ಸೊ ಇವಾಗ ಸಾಯಂಕಾಲ ಆಗ್ತಾ ಇದ್ದಂಗೆ, ಸೋಮವಾರ ಅಲ್ವಾ, ತುಂಬ ಜನ ಬಂದಿದ್ದಾರೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ಅಂತ. ಸರಿ ಬಾಪರು ಮಚ್ಚಿ ಮಮ್ಮಿ ಮೇಲೆ ಚೆನ್ನಾಗಿದೆ ಅಲ್ವಾ ಕಲ್ಲ. ಆಯ್ತು, ಬೇಡ ಮಾಡ್ಬೇಡ. ಹೋಗೋಣ, ಟಾಟಾ. ಎಲ್ಲಿ ಹೋಗೋಣ? ಪಪ್ಪಮ್ಮ ಮನೆಗೆ ಹೋಗೋಣ. ಬರ್ರೆ ಟಾಟಾ. ಟೈಟಾನಿಕ್ ಪೋಸ್ ಮಾಡು. ಆಯ್ತು. ಓಕೆ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟು ಫೈರ್ ಕ್ಯಾಂಪೆಲ್ಲ ಹಾಕಿ ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:30. ಸೊ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ಚೆಕ್ಔಟ್ ಮಾಡ್ತಾಯಿದ್ದೀವಿ ರೂಮ್ನ. ನಮ್ಮ 4th ಡೇ ಆಫ್ ಚಿಕ್ಕಮಂಗ್ಳೂರು ವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ಇಲ್ಲಿಂದ ಹೋಗ್ತಾ ಹೋಗ್ತಾ ಅನ್ಕೋತಾ ಇದ್ದೀವಿ ದಟ್ ಇಲ್ಲ ದೇವರ ಮನೆ ಬೆಟ್ಟಕ್ಕೆ ಹೋಗೋಣ, ಇಲ್ಲ ಅಂತ ಕೇಳಿದ್ರೆ ಲೇಟ್ ಆಗುತ್ತೆ ಅಂತ ಕೇಳಿದ್ರೆ, ಬಿಕಾಸ್ 100 ಕಿಲೋಮೀಟರ್ಸ್ ನಾವು ಬೇರೆ ವೇಯಲ್ಲಿ ಹೋಗಬೇಕಾಗತ್ತೆ ದೇವರ ಮನೆ ಬೆಟ್ಟಕ್ಕೆ ಹೋಗಬೇಕಂದ್ರೆ. ಇಲ್ಲ ಅಂತ ಕೇಳಿದ್ರೆ ನಾವು ಯಗಚಿ ಡ್ಯಾಮ್ ಹತ್ರ ಹೋಗೋಣ, ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ, ವಾಟರ್ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೋತಿದ್ದೀವಿ. ಡೋಂಟ್ ನೋ ಸುಪ್ರೀತ್ ಅವ್ರಿಗೆ ಹೇಗೆ ಮನಸ್ಸಾಗುತ್ತೋ ಹಾಗೆ ಹೋಗ್ತೀವಿ. ಆ್ಯಂಡ್ ಟುಡೇ ಐ ಆಮ್ ವೇರಿಂಗ್ ನಾವು ನೆನೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋದಾಗ ತೊಗೊಂಡು ಬಂದಿದ್ದಂಥ ಶರ್ಟ್ ಇದು. ನನ್ನ ಹತ್ರ ಒಂದು ಬುಟ್ ಕಟ್ ಪ್ಯಾಂಟ್ ಇತ್ತು. ಸೊ ಅದಕ್ಕೆ ನಾನು ಅಲ್ಲಿಂದ ನನಗೆ ಒಂದು ಎಕ್ಸ್ಟ್ರಾ ಸೈಜ್ ಶರ್ಟ್ ಇದ್ದಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾವು ಭದ್ರಾ ವೈಲ್ಡ್ ಲೈಫ್ಗೆ ಹೋಗಿದ್ದಕ್ಕೆ ಅಲ್ಲಿದೊಂದು ಮೆಮೊರಿಗೋಸ್ಕರ ತೊಗೊಂಬಂದಿದ್ದು ಶರ್ಟ್ ಇದು. ಟೈಗರ್ ಅಂತೂ ಸೈಟ್ ಆಗಲಿಲ್ಲ. ಸೊ ಬಟ್ ಏನಾದರೂ ಶರ್ಟ್ ಆದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಆಯಿತು. ಸೊ ನಮ್ಮ ಬ್ಯೂಟಿಫುಲ್ ಹೋಮ್ ಸ್ಟೇ ವೆಕೇಷನ್ ಮುಗಿದಿದೆ ಇಲ್ಲಿಗೆ. ಇಲ್ಲಿಂದ ಬೆಂಗಳೂರು ಕಡೆಗೆ ಮತ್ತೆ ಪಯಣ. ನೋಡಿ, ನಾವು ಹೇಳಿದ್ರೆ ಕೆಲವ್ರು ನಂಬಲ್ಲ ಚಿಕ್ಕಮಂಗ್ಳೂರು ಸಿಟಿನ ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೆ ಅಥವಾ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಂತ. ಆ ಕಡೆ ಸೈಡ್ ರೋಡಲ್ಲಿ ಪಾರ್ಕಿಂಗ್ ಇಲ್ಲ, ಈ ಕಡೆ ಇವತ್ತು ಈ ಕಡೆ ಸೈಡ್ ಮಾತ್ರ ಪಾರ್ಕಿಂಗು. ಸೊ ಅವರು ಗಾಡಿಗಳನ್ನ ಕಾರ್ ಪಾರ್ಕಿಂಗ್ ಇಲ್ಲೇ ಆಗಬೇಕು, ಆಪೋಸಿಟ್ ಸೈಡಲ್ಲಿ ಕಾರ್ ಪಾರ್ಕಿಂಗ್ ಆಗಕ್ಕೆ ಬಿಟ್ಟಿಲ್ಲ. ಆ್ಯಂಡ್ ಇದು ನೋಡಿ, ಅವ್ರು ರೋಡ್ಸ್ ನೋಡಿ, ನಮ್ಮ ಬೆಂಗಳೂರಲ್ಲಿ ಈ ಥರ ರೋಡ್ಸ್ ಮಧ್ಯ ಹಿಂಗಿದ್ರೆ ಎಷ್ಟು ಗಲೀಜು ಮಾಡಿರ್ತಾರೆ ಇವ್ರು. ನೋಡಿ, ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ, ಒಂದು ಚೂರು ಗಲೀಜಿಲ್ಲ. ಏನೇ ಇದ್ರೂ ಅಲ್ಲಿಂದಲ್ಲೇ ಕ್ಲಿಯರ್ ಆಗ್ತಾ ಇರುತ್ತೆ. ನಾನು ಹೇಳಿದ್ನಲ್ಲ, ವೆರಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂತ. ರೋಡ್ ನೋಡಿ, ಫುಟ್ಪಾತ್ ನೋಡಿ ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ಅಂದರೆ ಸಲ್ಯೂಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಚಿಕ್ಕಮಂಗ್ಳೂರು ಪೀಪಲ್ಗೆ. ಮಾತ್ರ ತುಂಬ ಅಂದರೆ ತುಂಬ ಕ್ಲೀನಾಗಿಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡಿ ಅವ್ರ ಫುಟ್ಪಾತ್ಗಳು ನೋಡಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನಾನು ಮುಂದಕ್ಕೂ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ ಚಿಕ್ಕಮಂಗ್ಳೂರು ಇಷ್ಟು ಚೆನ್ನಾಗಿ, ಮೈಸೂರು ಇಸ್ ದ ಓನ್ಲಿ ಸಿಟಿ, ಕ್ಲೀನೆಸ್ಟ್ ಸಿಟಿ ಆ್ಯಂಡ್ ಈ ಥರ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ಕೊಂಡೆ. ನೋ, ಚಿಕ್ಕಮಂಗ್ಳೂರು ಇಸ್ ದ ಬೆಸ್ಟ್. ಪ್ರಾಬಬ್ಲಿ ನೆಕ್ಸ್ಟ್ ಸರ್ವೆ ಆದರೆ ಪ್ರಾಬಬ್ಲಿ ಚಿಕ್ಕಮಂಗ್ಳೂರಿಗೆ ಬರುತ್ತೆ ಅನಿಸುತ್ತೆ, ನನಗೇನೂ ಗೊತ್ತಿಲ್ಲ. ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ವೆರಿ ಸಿವಿಲೈಸ್ಡ್. ಸೊ ನಾವು ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಆಬ್ವಿಯಸ್ಲಿ ಮಿಸ್ ಮಾಡೋಂಗಿಲ್ಲ ಅಕ್ಕಿ ರೊಟ್ಟಿ.
ನನಗೆ ಅಕ್ಕಿ ರೊಟ್ಟಿ ಅಂದರೆ ಫೇವ್ರೇಟ್. ಚಿಕ್ಕಮಂಗ್ಳೂರು ಬಂತು ಅಂತ ಕೇಳಿ ಅಥವಾ ಸಕಲೇಶ್ಪುರ ಕಡೆ ಹೋಯ್ತು ಅಂತ ಕೇಳಿ ನಾನು ಮಿಸ್ಸೇ ಮಾಡೋದಿಲ್ಲ. ಸೊ ಇವಾಗ ಹೆಂಗಿದ್ರು ಬ್ಯಾಂಗ್ಳೂರಿಗೆ ಹೋಗ್ತಿದ್ರಿ. ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಇದೆ ಮಗನೇ ನೋಡಿ ಬಂತು. ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಗಾಡಿ ಸ್ಟಾಪ್ ಮಾಡಿ ಹೋಟೆಲ್ ಹುಡುಕಿ ಗೂಗಲಲ್ಲಿ ರಿವ್ಯೂಸ್ ನೋಡಿ ಗಾಡಿ ಸ್ಟಾಪ್ ಮಾಡಿ ಅಕ್ಕಿ ರೊಟ್ಟಿ, ಕೋಳಿ ಗಸಿ, ಪ್ರಾನ್ಸ್ ಗೀ ರೋಸ್ ತೊಗೊಂಡಿದ್ದೀವಿ ಆ್ಯಂಡ್ ಫಿಶ್ ಕೂಡ ಆರ್ಡ್ರ್ ಮಾಡಿದ್ದೀವಿ. ಫಿಶ್ ಕೂಡ ಬರ್ತಾಯಿದೆ ಆ್ಯಂಡ್ ಅಕ್ಕಿ ರೊಟ್ಟಿ ಈಸ್ ಲೈಕ್ ಯಮ್ ಸಗದಾಗಿದೆ. ಪ್ರಾನ್ಸ್ ಗೀ ರೋಸ್ ಮಾತ್ರ ಮಸ್ತಾಗಿದೆ. ಅದರ ಕ್ವಾಂಟಿಟಿ ಸ್ವಲ್ಪ ಕೊಟ್ಟಿದ್ದಾರೆ, ಮಸ್ತಾಗಿದೆ ಮಾತ್ರ. ಸೊ ಈಗ ನಾವು ದೇವರ ಮನೆ ಬೆಟ್ಟ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬಿಕಾಸ್ ನಮಗೆ ಅದು ತುಂಬ ದೂರ ಅಂತ ಅನಿಸ್ತು ಅಂತ ಹೇಳಿ ದೇವ್ರ ಮನೆ ಬೆಟ್ಟಕ್ಕೆ ಹೋಗಲಿಲ್ಲ. ಈಗ ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ. ಯಾವ ಜಾಗ ಇದು ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡ್ ಆಗಿತ್ತು. ರಂಗನಾಥ ಸ್ವಾಮಿ ಗುಡಿ ಬಂದು ಇದು ಕೋಣಾಪುರದ ಹತ್ರ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಹಾಗೂ ಹಾಸನ ಮೇಲೆ ಹೋಗ್ತೀವಿ. ಸೊ ಹೋಗೋದ್ರಿಂದ ಜಾಗ ನೋಡ್ಕೊಂಡು ಹೋಗೋಣ ಅಂತ ಅನಿಸ್ತು, ಅದಕ್ಕೆ ಬಂದಿದ್ದೀವಿ. ಯಾವುದು ಇದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗಿರ್ಬೋದು, ರಂಗನಾಥ ಸ್ವಾಮಿ ಗುಡಿ ಇದು. ಡ್ರೋನ್ ಶಾಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ವಾಟರ್ಸ್ ಅಲ್ಲಿ ಚೆನ್ನಾಗಿ ನೀರಿದೆ ನೋಡಿ, ಒಳ್ಳೆ ಪೀಸ್ಫುಲ್ ಪ್ಲೇಸ್. ವೀಕೆಂಡ್ಸ್ ಅಲ್ಲಿ ಬಂದ್ರೆ ತುಂಬಾ ಜನ ಇರ್ತಾರೆ. ವೀಕ್ ಡೇಸ್ ಅಲ್ಲಿ ಬಂತಂದ್ರೆ ಯಾರು ಇರಲ್ಲ, ಆರಾಮಾಗಿ ಪೀಸ್ ಆಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ನೀವು. ಹಾಯ್, ಜಾಗ ಸಕ್ಕದಾಗಿದೆ. ನಾವು ದೇವಸ್ಥಾನಕ್ಕಂತೂ ಹೊರಗಡೆ ಹೋಗ್ತಿಲ್ಲ. ಬಿಕಾಸ್ ನಾವು ಬರಬೇಕಾದ್ರೆ ನಮಗೆ ನಾನು ನಿಮ್ಗೆ ತೋರಿಸ್ದಂಗೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ತಿಂದ್ಬಿಟ್ಟಿದ್ದೀವಿ. ನಮ್ಗಿಲ್ಲಿ ಬರೋ ಪ್ಲ್ಯಾನೇ ಇರಲಿಲ್ಲ. ಬಟ್ ನಾವು ಅಲ್ಲಿಂದ ಮ್ಯಾಪ್ ಹಾಕೊಂಡಾಗ ಮನೆಗೆ ಆಲ್ಮೋಸ್ಟ್ 4 o'clock ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು. ಹೇಗೂ ಬಂದಿದ್ದೀವಿ, ಅಷ್ಟು ಬೇಗ ಹೋಗಿ ಏನು ಮಾಡೋದು, ಹಾಸನ ಹತ್ರ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ, ಅದಕ್ಕೆ ಇದೊಂದು ಜಾಗ ಮತ್ತು ಇನ್ನೂ 2 ಜಾಗ ನೋಡ್ಕೊಂಡು ಹೋಗೋಣ ಅಂತ ಹಾಕಿದ್ದೀವಿ. ಇದೊಂದು ಜಾಗನೂ ಪೀಸಾಗಿದೆ. ವೀಕ್ ಡೇ ಆಗಿರೋದ್ರಿಂದ ಜನ ಯಾರೂ ಇಲ್ಲ, ಆರಾಮಾಗಿ ಬರ್ಬೋದು. ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬ್ಯಾಕ್ ವಾಟರ್ ಇದೆ, ಅಂದರೆ ನೀರಲ್ಲೆಲ್ಲ ಆಡೋಕ್ಕಾಗಲ್ಲ, ಆಳ ಇದೆ ನೋಡಿ. ಬಂದು ನಿಮಗೆ ಹೋಮ್ ಸ್ಟೇಸ್ ಇದೆ, ರೆಸ್ಟೋರೆಂಟ್ಸ್ ಕೂಡ ಇದೆ. ಅಂದರೆ ಇಲ್ಲಿ ಇಲ್ಲ, ಇಲ್ಲಿ ನಾನು ಸ್ವಲ್ಪ ಹೊರಗಡೆ 1 kilometer ದೂರ ಹೋದರೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಏನಾದರೂ ಬೇಕು ಅಂತ ಕೇಳಿದ್ರೆ ನಿಮಗೆ ಸೌತೆಕಾಯಿ, ಚುರುಮುರಿ ಈ ಥರ ಬೇಸಿಕ್ ನೀಡ್ಸ್ ಸಿಗುತ್ತೆ. ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸರಿ, ಹಿಂದೆ ಬಾ, ಆರತ್ತದು. ಹಿಂದೆ ಬಾ, ಹಿಂದೆ ಬಾರೋ, ಬಾರ ಹಿಂದೆ ಬೋಡಿ. ನೀರು ಅನ್ಕೊಬಿಟ್ಟಲ್ಲ ಕುಡಿಯೋಕ್ಕೆ. ಚಿಕ್ಕದು ಎತ್ಕೋಬೇಕು, ಕಲ್ಲು ಆಗಲ್ಲ, ನಿನ್ನ ತಲೆ ಮೇಲೆ ಹಾಕ್ಕೊಬಿಡ್ತೀಯಾ. ಸೊ ದೇವಸ್ಥಾನ ಆ ಕಡೆ ಇದೆ, ಅಲ್ಲಿಂದ ನಡ್ಕೊಂಬರೋಕ್ಕೆ ಜಾಗ ಇದೆ, ಬಂದು ಆರಾಮಾಗಿ ಕುತ್ಕೋಬೋದು. ಏನೋ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಜಾಸ್ತಿ ನೀರು ಡ್ಯಾಮಲ್ಲಿ ಇದಾದಾಗ ಇಲ್ಲೆಲ್ಲ ನೀರಿರುತ್ತೆ, ಎಲ್ಲೂ ಬರೋಕ್ಕಾಗೋದಿಲ್ಲ. ಬಟ್ ಈಗ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ಹೇಗಿದೆ. ಬೇಸಿಗೆಗಾಲದಲ್ಲಂತೂ ಬೇಡ, ಮಳೆಗಾಲದಲ್ಲಿ ಅಥವಾ ಇದರಲ್ಲಿ ಮಾನ್ಸೂನಲ್ಲಿ ಬರ್ಬೋದು. ಈಗ ನಾವು ಕೋಣಾಪುರ ದೇವಸ್ಥಾನ ನೋಡ್ಕೊಂಡು ಮೇಲೆ ಈಗ ಇನ್ನೊಂದು ಹಾಸನಲ್ಲಿ ಇನ್ನೊಂದು ಪ್ಲೇಸ್ ಫೇಮಸ್ ಆಗಿದೆ, ಆ ಜಾಗನೂ ನೋಡ್ಕೊಂಡು ಹೋಗೋಣ. ಸನ್ಸೆಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಶೆಟ್ಟಿಹಳ್ಳಿ ಚರ್ಚು ಮತ್ತು ಗೊರೂರು ಡ್ಯಾಮ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೆಂಗಿದ್ರು ನಾವು ಕೋಣಾಪುರದ ಹತ್ರ ಹೋದಾಗ ನಿಮ್ಗೆ ಏನಿದೆಯೋ ಅದು ಗೊರೂರು ಬ್ಯಾಕ್ ವಾಟರ್ಸ್ನೇ. ಸೊ ಸೇಮ್ ಸಿಮಿಲರ್ ಆಗಿತ್ತು. ಸೊ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅಲ್ಲಿ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಈಗ ಅದಾದಮೇಲೆ ನೆಕ್ಸ್ಟು ಅದೇನು ಹೇಳಿದ್ನಲ್ಲ, ಸನ್ಸೆಟ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಕೂಡ ಒಂದು ಫೇಮಸ್ ಸ್ಪಾಟೇ, ಇನ್ಸ್ಟಾಗ್ರಾಮಲ್ಲಿ ಸಖತ್ ಟ್ರೆಂಡ್ ಆಗಿತ್ತು. ಹೇಗಿದೆ ಅಂತ ಇದನ್ನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಯಾವ ಜಾಗ ಅಥವಾ ಏನು ಅಂತ. ಆ್ಯಂಡ್ ನಾವು ಅರ್ಧ ದಾರಿಯಲ್ಲಿ ಬರ್ತಾ ಇದ್ದಂಗೆ ಮಾತ್ರ ಈಸಿಯೆಸ್ಟ್ ಜಾಗ ಅಂತೂ ಅಲ್ವೇ ಅಲ್ಲ ಇದು. ಬಿಕಾಸ್ ಸಖತ್ ಕನ್ಫ್ಯೂಸ್ ಆಗುತ್ತೆ. ಗೊತ್ತಿರೋರಿಗೆ ಮಾತ್ರ ಈಸಿಯಾಗಿ ಬರ್ಬೋದು, ಎಲ್ಲರೂ ಅಷ್ಟು ಈಸಿಯಾಗಿ ಬರೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಯಾವ ಜಾಗ ಅಂತ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಇಟ್ ವಾಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ತುಂಬ ಚೆನ್ನಾಗಿದೆ. ಓಕೆ, ಸೊ ಇದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ.
ಇದು ಎಂಟ್ರೆನ್ಸು. ಯಾರಿಗಾರು ಗೊತ್ತಿರೋರ್ಗಾದ್ರೆ ಈಸಿಯಾಗಿ ಬರ್ಬೋದು. ಬಟ್ ನಮಗೆ ಕೋಣನೂರಿಂದ ಬಂದಿದ್ದ ರೂಟ್ ಅಂತೂ ಸಖತ್ ಕನ್ಫ್ಯೂಸಿಂಗ್ ಆಗಿತ್ತು, ಸಖತ್ ಕಷ್ಟ ಆಗಿತ್ತು. ನಿಜ ನಾವು ತಲುಪ್ತೀವ ಈ ಲೊಕೇಶನ್ಗೆ ಅಂತ ಅಂದ್ಕೊಂಡ್ರಿ. ಬಟ್ ಸಂಹವ್ ಅಲ್ಲಿ ಇಲ್ಲಿ ಕೇಳ್ಕೊಂಡು ಬಂದಿದ್ದಾಯಿತು. ನಾವು ಬಿಕಾಸ್ ಈಗಲೂ 5 ಗಂಟೆ ಆಗೋಗಿದೆ ಸನ್ಸೆಟ್ ನೋಡೋಕ್ಕೆ ಅಂತ ಬಂದಿದ್ದು. ಎಲ್ಲಿ ನಾವು ಈ ಜಾಗ ತಲುಪ್ತೀವೋ ಇಲ್ವೋ, ಇಲ್ಲ ಕತ್ಲೆಯಲ್ಲಿ ಇನ್ನೂ ಹುಡುಕ್ತಾನೆ ಇರ್ತೀವೋ ಅಂತ ಅಂದ್ಕೊಂಡ್ರಿ. ಬಟ್ ನೋ, ಬಂದಿದ್ದೀವಿ. ವ್ಯೂ ತುಂಬ ಚೆನ್ನಾಗಿದೆ. ನಾನು ಬೆಟ್ಟದ ಮೇಲೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ, ಅದೇನೇನೆ ಬೆಟ್ಟದ ಮೇಲೆ ಇರೋದು. ಸುತ್ತ ಈ ಥರ ಫ್ಯಾನ್ಸ್ ಇದೆ. ಆ್ಯಂಡ್ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ ಗ್ರೀನ್ರಿ ಕಾಣಿಸುತ್ತೆ. ಸೊ ಹೋಗೋಣ, ಸನ್ಸೆಟ್ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ. ಪಾಪು ಏನದು? ಫ್ಯಾನು. ಗುದ್ದುತ್ತದೆ ಅನ್ನೋಂಗೈತದು ಅಲ್ವಾ? ಮೈ ಮೇಲೆ ಬರುತ್ತೆ ನನಗೆ. ಎಷ್ಟು ಹತ್ರ ಇದೆ ನೋಡು. ಚೆನ್ನಾಗಿದೆ ಪಾಪು ಫ್ಯಾನು. ನೋಡು. ಬಾಯಿಲಿ ಪಾಪು, ಮುಂದಕ್ಕೆ ಹೋಗ್ಬೇಡ ಕಂದ, ಮುಂದಕ್ಕೆ ಹೋಗ್ಬಾರ್ದು, ಬಾಯಿಲಿ ಹಿಂದೆಗಡೆ ಬಾ. ನೋಡಿ ಇದೇ ವ್ಯೂ ಏನು ಸಕ್ಕದಾಗಿದೆ ಅಂತ. ಇನ್ನು ಸೂರ್ಯ ಮುಳುಗೋಕೆ ಟೈಮ್ ಇದೆ. ಇಲ್ಲಿಂದ ಇದೆ ನೋಡಿ ಫ್ಯಾನ್ಸ್, ಸುತ್ತ ಇದೇ ಥರ ಇದೆ ವ್ಯೂ. ಆರಾಮಾಗಿ ಒನ್ ಡೇ ಔಟಿಂಗ್ ಬಂದ್ಬೋದು. ಒನ್ ಡೇ ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಬರ್ಬೋದು. ಅನ್ನದಾನ ಕೂಡ ಇರುತ್ತೆ ಈ ದೇವಸ್ಥಾನದಲ್ಲಿ. ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಬ್ಯಾಕ್ ಸೈಡ್ ವ್ಯೂ. ಆ್ಯಂಡ್ ದಿಸ್ ಈಸ್ ದ ಟೆಂಪಲ್. ಸಖತ್ತಾಗಿದೆ ಮಾತ್ರ. ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಮ್ಮ? ಅಲ್ಲ ಹೋಗ್ಬಾರ್ದು, ಮುಂದೆ ಹೋಗ್ಬಾರ್ದು, ಬಾಯ್ಲಿ ಇಂದ ವ್ಯೂ ಇದು. ನಾನು ಬ್ಯಾಕ್ ಸೈಡ್ ಎಲ್ಲ ತೋರಿಸ್ತೇನೆ ನಿಮಗೆ. ಸೊ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಅಂದರೆ ನಾನು ಒಳಗಡೆ ಹೋಗಲ್ಲ, ಜಸ್ಟ್ ಹೊರಗಡೆಯಿಂದನೇ ನಾನು ನಿಮಗೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ದೀಪಾವಳಿ ಹಬ್ಬಕ್ಕೆಲ್ಲ ತುಂಬ ಒಳ್ಳೆ ಜೋರು ಜಾತ್ರೆ ನಡೆಯುತ್ತಂತೆ ಇಲ್ಲಿ. ಮುಡಿ ತೆಗಿಯೋಕ್ಕೆ ಅಥವಾ ಕುಡಿಯೋದಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎದುರುಗಡೆನೇ ಒಂದು ಪಾರ್ಕ್. ಕೆಳಗಡೆ ಆದರೂ ಗಿಡಗಳು ಸ್ವಲ್ಪ ಅಡ್ಡ ಬರ್ತಾಯಿತ್ತು, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ಚೆನ್ನಾಗಿ ಇರುತ್ತೆ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಸನ್ಸೆಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸನ್ಸೆಟ್ದು ಒಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕಿದ್ದೀನಿ. ಮ್ಯೂಸಿಕ್ ಹಾಕೋಕ್ಕಾಗಿಲ್ಲ ಬಿಕಾಸ್ ಯಾವಾಗಲೂ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ. ಸೊ ಹಾಗೆ ಒಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನಾವು ಬಂದಾಗ ಯಾರೂ ಇರಲಿಲ್ಲ, ಖಾಲಿ ಜಾಗ. ಸೊ ಇವಾಗ ಸಾಯಂಕಾಲ ಆಗ್ತಾ ಇದ್ದಂಗೆ, ಸೋಮವಾರ ಅಲ್ವಾ, ತುಂಬ ಜನ ಬಂದಿದ್ದಾರೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ಅಂತ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಈಗ ಮನೆ ಕಡೆಗೆ. ಆಲ್ಮೋಸ್ಟ್ ಸೂರ್ಯಾಸ್ತ ಆಯಿತು. ಈಗಾಗಲೇ ಟೈಮು ಬಂದು 6 o'clock ಆಗಿದೆ, 6:15 ಆಗಿದೆ. ಸೊ ಈಗ ಇಲ್ಲಿಂದ ಬೆಂಗಳೂರಿಗೆ ಮನೆ ಕಡೆ ಹೊರಡೋದು. ಮಾತ್ರ ಸಕ್ಕತ್ತಾಗಿದೆ ಪ್ಲೇಸು. ಯಾರಾದರೂ ಬರೋಂಗಿದ್ರೆ ಬನ್ನಿ. ಜಾಗದ ಡೀಟೇಲ್ಸು ನಿಮಗೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರೋ ಜಾಗನೇ. ಸೊ ಬಟ್ ಇಲ್ಲ ಇನ್ನೂ ಗೊತ್ತಿಲ್ಲ ಅಂತ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ ಜಾಗ ಅಂತ. ಇದಾಗಲಿ ಅಥವಾ ನೀವು ಇದಕ್ಕಿಂತ ಮುಂಚೆ ಹೋಗಿದ್ದ ಜಾಗನಾದರೂ ಅಷ್ಟೇ. ಫ್ಯಾಮಿಲಿ ಜೊತೆ ಒನ್ ಡೇ ಬರ್ಬೋದು. ದೇವ್ರ ದರ್ಶನ ಮಾಡಿಕೊಂಡು, ಇಲ್ಲೇ ದಾಸೋಹ ಇರುತ್ತೆ, ಊಟನೂ ಮಾಡಿಕೊಂಡು ದರ್ಶನನೂ ಮಾಡಿಕೊಂಡು ಆರಾಮಾಗಿ ಒಂದಿನ ಇದ್ದು ಹೋಗ್ಬೋದು.
ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ದಿತ್ಯ ಜೀವಗೌಡ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ದಯವಿಟ್ಟು ಮೆಸೇಜ್ ಮಾಡಿ. ಇನ್ನು ಮುಂದೆ ವ್ಲಾಗ್ಸ್ ಬರ್ತಾ ಹೋಗುತ್ತೆ, ಡಿಲೇ ಆಗೋದಿಲ್ಲ. ಸೊ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.